Hi all, welcome to YouTube channel Study Karnataka. This is the video related to current affairs in which we will be discussing the current affairs related to 8th and 9th August 2024. 8 ಮತ್ತು 9 ಆಗಸ್ಟ್ ಸಂಬಂಧಪಟ್ಟ ಕರೆಂಟ್ ಅಫೇರ್ಸನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡಿ 10 ರಿಂದ 12 ದಿನಗಳಿಗೆ ಯಾರೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ದಯಮಾಡಿ ನೋಡಿ. PDF-ಗಾಗಿ ಟೆಲಿಗ್ರಾಮನ್ನು ಜಾಯಿನ್ ಮಾಡಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. Let's begin with the first question. Namami Gange program is an integrated conservation mission approved in which year? ನಮಾಮಿ ಗಂಗೆ ಕಾರ್ಯಕ್ರಮವು ಸಂಯೋಜಿತ ಸಂರಕ್ಷಣಾ ಮಿಷನ್ ಆಗಿದ್ದು ಇದನ್ನು ಯಾವ ವರ್ಷದಲ್ಲಿ ಅನುಮೋದಿಸಲಾಗಿದೆ? ಇದು ಒಂದು 2014ರಲ್ಲಿ ಇದಕ್ಕೆ ಅನುಮೋದನೆ ನೀಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾ ಅಭಿಯಾನ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಉತ್ತಮ್ ಮಹಾ ಅಭಿಯಾನ್ ಅಂದರೆ PM ಕುಸುಮ್ ಇದನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದನ್ನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಅವರ ಅಡಿಯಲ್ಲಿ ಬರುತ್ತೆ. ಇದನ್ನು ಬಂದು 2019ರಲ್ಲಿ ಪ್ರಾರಂಭಿಸಲಾಗಿತ್ತು. ನೆಕ್ಸ್ಟ್, ಗುರು ಘಸಿದಾಸ್ ತಾಮೂರ್ ಪಿಂಗ್ಲಾ ಟೈಗರ್ ರಿಸರ್ವ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ಇನ್ ವಿಚ್ ಸ್ಟೇಟ್? ಗುರು ಘಸಿದಾಸ್ ತಾಮೂರ್ ಪಿಂಗ್ಲಾ ಟೈಗರ್ ರಿಸರ್ವ್ ಅಂದರೆ ಹುಲಿ ಸಂರಕ್ಷಣಾ ಕೇಂದ್ರ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ರಾಜ್ಯದಲ್ಲಿದೆ? ಇದು ಬಂದು ಛತ್ತೀಸ್ಗಢನಲ್ಲಿದೆ. ಇದು ನಮ್ಮ ಭಾರತದ 53ನೇ ಹುಲಿ ಸಂರಕ್ಷಣಾ ಕೇಂದ್ರವಾಗಲಿದೆ. ವೇನ್ಗಂಗಾ ನಲಗಂಗಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇಸ್ ದಿ ಪ್ರಾಜೆಕ್ಟ್ ಆಫ್ ವಿಚ್ ಸ್ಟೇಟ್? ವೇನಗಂಗಾ ನಲಗಂಗಾ ನದಿ ಜೋಡಣೆ ಯೋಜನೆಯು ಯಾವ ರಾಜ್ಯದ ಯೋಜನೆಯಾಗಿದೆ? ಇದು ಬಂದು ಮಹಾರಾಷ್ಟ್ರದ ಯೋಜನೆಯಾಗಿದೆ. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಟೋಟಲ್ ಆಗಿ 82,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಎಸ್ಟಿಮೇಟೆಡ್ ಕಾಸ್ಟ್ ಬಂದು 87,000 ಕೋಟಿ ಇದೆ. ಆದರೆ ಇದು ನೀವು ನೆನ್ಪಿಟ್ಕೋಬೇಕು ಎಷ್ಟಂತ, 82,000 ಕೋಟಿ. ಈಗ ನೀವು ಏನು ಕಮೆಂಟ್ ಮಾಡಿ ತಿಳಿಸ್ಬೇಕಂದ್ರೆ ವೇನಗಂಗಾ ಮತ್ತು ನಲಗಂಗಾ ಇವೆರಡು ಯಾವ ನದಿಯ ಉಪನದಿಗಳಾಗಿವೆ? ಎಕ್ಸಸೈಸ್ ಮಿತ್ರ ಶಕ್ತಿ ಈಸ್ ಇನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ವ್ಯಾಯಾಮ ಮಿತ್ರ ಶಕ್ತಿ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ? ಇದರ ಉತ್ತರ ಬಂದು ಇಂಡಿಯಾ ಮತ್ತು ಶ್ರೀಲಂಕಾ. ಮಿತ್ರ ಶಕ್ತಿ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಮೈತ್ರಿ ಅಂತ ಒಂದು ಬರುತ್ತೆ ರೈಟ್, ಅದು ಇಂಡಿಯಾ ಮತ್ತು ಥೈಲ್ಯಾಂಡ್ ನಡಬರ್ಕ್ ಇರುತ್ತೆ. ಇದು ಮಿತ್ರ ಶಕ್ತಿ. ಮೈತ್ರಿ ಮತ್ತು ಮಿತ್ರ ಎರಡು ಬೇರೆ ಆಗಿರುತ್ತೆ, ದಯಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್, ಈ ಸಾಂಖ್ಯಕ ಪೋರ್ಟಲ್ ಇಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? ಈ ಸಾಂಖ್ಯಕ ಪೋರ್ಟಲ್ ಅನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ದಿಸ್ ಈಸ್ ಅಪ್ರೂವ್ಡ್ ಆರ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ದಿ ಮೇನ್ ಏಮ್ ಇಸ್ ಟು ಪ್ರೊವೈಡ್ ಟೈಮ್ಲಿ ಆ್ಯಂಡ್ ವ್ಯಾಲ್ಯೂಯಬಲ್ ಡಾಟಾ ಇನ್ಪುಟ್ಸ್ ಫಾರ್ ಪಾಲಿಸಿ ಮೇಕರ್ಸ್, ರಿಸರ್ಚರ್ಸ್ ಆ್ಯಂಡ್ ದಿ ಜನರಲ್ ಪಬ್ಲಿಕ್. ಕನ್ನಡದಲ್ಲಿ ನೋಡಬೇಕಾದ್ರೆ ಇದರ ಮುಖ್ಯ ಗುರಿ ಏನಂದರೆ ನೀತಿ ನಿರೂಪಕರು, ಸಂಶೋಧಕರು ಮತ್ತು ಸಾರ್ವಜನಿಕರಿಗಾಗಿ ಸಂಯೋಜಿತ ಮತ್ತು ಮೌಲ್ಯಯುತವಾದ ಡೇಟಾವನ್ನು ಅವರಿಗೆ ಪ್ರೊವೈಡ್ ಮಾಡುವುದು. ಹಾಗೂ ಇದನ್ನು ಯಾರು ಪ್ರಾರಂಭಿಸಿದ್ದಾರೆ ಎಂದು ಕೇಳಿದ್ದಲ್ಲಿ, ಯಾವ ಸಚಿವಾಲಯ ಎಂದು ಕೇಳಿದ್ದಲ್ಲಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ನೆಕ್ಸ್ಟ್, ಯೂಸಿಂಗ್ ಟ್ರೈಬೋ ಎಲೆಕ್ಟ್ರಿಕ್ ನ್ಯಾನೋ ಜನರೇಟರ್ ಟೆಕ್ನಾಲಜಿ. ಯೂಸಿಂಗ್ ಟ್ರೈಬೋ ಎಲೆಕ್ಟ್ರಿಕ್ ನ್ಯಾನೋ ಜನರೇಟಿಂಗ್ ಟೆಕ್ನಾಲಜಿ ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಡೆವಲಪ್ಡ್ ಫುಟ್ವೇರ್ ಫಾರ್ ಮಿಲಿಟರಿ ಪರ್ಸನಲ್? ಟ್ರಿಬೋ ಎಲೆಕ್ಟ್ರಿಕ್ ನ್ಯಾನೋ ಜನರೇಟರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವ ಸಂಸ್ಥೆಯು ಮಿಲಿಟರಿಗಾಗಿ ಪಾದರಕ್ಷಕಗಳನ್ನು ಅಭಿವೃದ್ಧಿಪಡಿಸಿವೆ? ಇದರ ಉತ್ತರ ಬಂದು IIT ಇಂದೋರ್. ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾದ ಪಾದರಕ್ಷಕ. ಇದರಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್ ಆಗಿ ಇದರಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆದಮೇಲೆ ಇದಕ್ಕೊಂದು ಅವರು ಸೆನ್ಸರ್ ಅಥವಾ ಸಣ್ಣ ಟವರ್ ಟೈಪ್ ಮುಚ್ಚಿರ್ತಾರೆ. ಅದನ್ನು ನಿಮ್ಮ ಲೊಕೇಶನ್ ಎಲ್ಲಿದೆ ಅದನ್ನು ಅದು ಗೊತ್ತಿಡುತ್ತೆ. ಲೇಕ್ ತುರ್ಕಾನಾ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತುರ್ಕಾನಾ ಸರೋವರವು ಯಾವ ದೇಶದಲ್ಲಿದೆ? ಇದರ ಉತ್ತರ ಬಂದು ಕೀನ್ಯಾ. ಇಲ್ಲಿ ನೀವು ನೋಡ್ಬೋದು ಲೇಕ್ ತುರ್ಕಾನಾ ಇಲ್ಲಿದೆ, ಇದು ಬಂದು ಕೀನ್ಯಾದಲ್ಲಿದೆ. ಅಂದರೆ ರೀಸೆಂಟಾಗಿ ಇಲ್ಲಿ ಇದು ಹಲವಾರು ಮೀನುಗಳನ್ನು ಹೊಂದಿದೆ. ಹೀಗಾಗಿ ನಾವು ಮೀನುಗಾರಿಕೆಯಲ್ಲಿ ಹೆಚ್ಚಿಗೆ ಮಾಡಬಹುದೆಂದು ಒಂದು ವರದಿ ಬಂದಿದೆ, ಅದಕ್ಕಾಗಿ ಈ ಲೇಕು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ನೋಟಿಫೈಡ್ ಡ್ಯಾಶ್ ಮಿನರಲ್ ಆಸ್ ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್ ಅಂಡರ್ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1957. ಕೇಂದ್ರ ಸರ್ಕಾರವು ಗಣಿ ಮತ್ತು ಖನಿಜಗಳ ಕಾಯ್ದೆ 1957 ಅಡಿಯಲ್ಲಿ ಯಾವ ಮಿನರಲ್ ಅನ್ನು ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜವೆಂದು ಘೋಷಿಸಿದ್ದಾರೆ? ಇದನ್ನು ನೀವು ಗೊತ್ತಿಡಬಹುದು. ಇದರ ಉತ್ತರ ಬಂದು ಟ್ಯಾಂಟಲಮ್. ಒಂದು ನೆನಪಿಟ್ಕೊಳ್ಳಿ, ಜಗತ್ತಿನಲ್ಲಿ ಅತಿ ಹೆಚ್ಚಿಗೆ ಟ್ಯಾಂಟಲಮನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ದೇಶ ಒಂದು ಕೇಳಿದ್ದಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ವಿನೇಶ್ ಫೋಗಾಟ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್? ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ವಿನೇಶ್ ಫೋಗಾಟ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇವರು ಬಂದು ರೆಸ್ಲಿಂಗ್ ಅಂದರೆ ಕುಸ್ತಿಗೆ ಸಂಬಂಧಿಸಿದ್ದಾರೆ. 1 ಲಕ್ಷ ಇಟ್ಕೊಳ್ಳಿ. ಈಗ ರೀಸೆಂಟಾಗಿ ನಿನ್ನೆ
ಇವರು 100 ಗ್ರಾಮ್ 50 kgಗಿಂತ 100 ಗ್ರಾಮ್ ಹೆಚ್ಚಿಗೆ ಇದ್ದಿದ್ದ ಕಾರಣ ಇವರನ್ನು ಒಲಿಂಪಿಕ್ನಿಂದ ಡಿಸ್ಕ್ವಾಲಿಫೈ ಮಾಡಲಾಗಿದೆ. ವರ್ಲ್ಡ್ ಟ್ರೈಬಲ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ವಿಶ್ವ ಬುಡಕಟ್ಟು ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇದು ಒಂದು ಆಗಸ್ಟ್ 9ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಇನ್ನೊಂದು ಹೆಸರೇನೆಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ದಿ ವರ್ಲ್ಡ್ಸ್ ಇಂಡಿಜಿನಿಯಸ್ ಪೀಪಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟಡಿ ಕರ್ನಾಟಕ. ನೀವು ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಡೈಲಿ ದಿನಕ್ಕೆ ಯಾವುದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನು ಜಸ್ಟ್ 5 ನಿಮಿಷಗಳಲ್ಲಿ ನಾವು ಕವರ್ ಮಾಡ್ತೀವಿ. ನೀವು ಹೊಸದಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PDF-ಗಾಗಿ ಟೆಲಿಗ್ರಾಮನ್ನು ಜಾಯಿನ್ ಮಾಡ್ಕೊಳ್ಳಿ. ಮತ್ತು KPSC ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗಾಗಿ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದೀವಿ ಜಸ್ಟ್ 99 ರೂಪೀಸ್ಗಾಗಿ. ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ಪೇ ಮಾಡಿ ಮತ್ತು ವಾಟ್ಸಪ್ ಮಾಡಿ ನಿಮಗೆ PDF-ಅನ್ನು ಶೇರ್ ಮಾಡಲಾಗುವುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ನೈಸ್ ಡೇ. ಬಾಯ್.